ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಆಕಾಶಗಂಗೆ ಭೂಮಿಗಿಳಿಗೆಲೆಂದು ಛಲ ತೊಟ್ಟ ಜಗಾದೆ ಕವೀರ ಭಗೀರಥನು ಇವನು. ತಡೆಯೋರು ಯಾರು ಗೆನ್ನು ದಿಟ್ಟ ಹೆಜ್ಜೆ ಇಟ್ಟ ನೋಡು. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ವಾರ್ಡ್ಗಳಲ್ಲಿ ಒಂದಾದ ಪುಟ್ಟೇನಹಳ್ಳಿ ವಾರ್ಡ್ನಲ್ಲಿ ಅಭಿವೃದ್ಧಿ ಪರ್ವ ಮುಂದುವರಿದಿದೆ. ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನದಂತೆ ಮಾಜಿ ಕಾರ್ಪೊರೇಟರ್ ಜಲ್ಲಿ ರಮೇಶ್ ಅವರು ಇತ್ತೀಚೆಗೆ ವಾರ್ಡ್ನ ವಿವಿಧ ರಸ್ತೆಗಳ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು. ಇದರ ಕಾರ್ಯವೈಖರಿ ನಮ್ಮ ಶಾಸಕ ಸತೀಶ್ ರೆಡ್ಡಿ ಅವರು ಸದಾ ಅಭಿವೃದ್ಧಿ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿರುತ್ತಾರೆ. ವಾರ್ಡಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಇಂತಹ ನಾಯಕರು ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಶ್ಲಾಘಿಸಿದರು. ಸರ್ಕಾರದ ವಿರುದ್ಧ ಟೀಕೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಭಿವೃದ್ಧಿ ಕಾರ್ಯಗಳು ಶೂನ್ಯಕ್ಕಿಳಿದಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತೆರಿಗೆಯ ಹೊರೆ. ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ತೆರಿಗೆ ವಿಧಿಸುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಕಿರಿಕಿರಿ ಅನುಭವಿಸುತ್ತಿದ್ದಾರೆ ಮತ್ತು ಇದು ಜನಸಾಮಾನ್ಯರ ಮೇಲೆ ದೊಡ್ಡ ಹೊರೆಯಾಗಿದೆ ಎಂದು ಅವರು ದೂರಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಾರ್ವಜನಿಕರು ಮಾಜಿ ಕಾರ್ಪೊರೇಟರ್ ಜಲ್ಲಿ ರಮೇಶ್ ಅವರಿಗೆ ಸನ್ಮಾನ ಮಾಡಿದರು. ನಮ್ಮ ವಾರ್ಡಿನ ಅಭಿವೃದ್ಧಿಗೆ ಶ್ರಮಿಸುವ ಜಲ್ಲಿ ರಮೇಶ್ ಅವರೇ ನಮ್ಮೆಂದಿಗೂ ನಾಯಕರು ಎಂದು ಜನರು ತಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ವ್ಯಕ್ತಪಡಿಸಿದರು. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಹಳೆ ಇದು ಮುಂದೆ ದೊರ್ಸಾನಪಾಳ್ಯ ಸಹ್ಯಾದ್ರಿ ಲೇಔಟ್ಗೆ ಸೇರಿರೋ ಈ ರಸ್ತೆ ಇಷ್ಟು ದಿನ ಕಾಮಗಾರಿ ಆಗಿರ್ಲಿಲ್ಲ. ಇವಾಗ ಒಂದು ನಮ್ಮ ಅಂತೋಣಿ ಪ್ರಸಾದ್ಗೆ ಟೆಂಡರ್ ಆಗಿದೆ. ಇದು ಆಮೇಲೆ KEB ರೋಡ್ ಆಮೇಲೆ ದೊರ್ಸಾನಪಾಳ್ಯ ಕೃಷ್ಣರಾಜ ಲೇಔಟ್ 3 ರೋಡ್ ಆಗಿದೆ. 3 ರೋಡ್ ಕೆಲಸ ಮಾಡ್ತಾ ಇದೀವಿ. ದೊರ್ಸಾನಪಾಳ್ಯ ಪಾಂಡುನಗರ ಲೇಔಟ್ ವೆಂಕಟಾದ್ರಿ ಲೇಔಟ್ ಜನ ನಮ್ಗೆ ಯಾವತ್ತೂ ಇದು ಮಾಡಿಲ್ಲ. ಎಲ್ಲರೂ ನಮ್ ಜೊತೆ ಅಣ್ಣ ತಮ್ಮಂದ್ರ ತರನೇ ಇದೀವಿ. ಮುಂದಿನ ದಿನದಲ್ಲಿ ಅಣ್ಣ ತಮ್ಮಂದ್ರ ತರನೇ ಇತ್ತು. ಏನೇ ಸಮಸ್ಯೆ ಇದ್ರು ಇವಾಗ ಮಕ್ಕಳದ ಆಟದ ಮೈದಾನದ ಹೇಳೋರು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಆಮೇಲೆ ಈ ಖಾತಾದ್ ಹೇಳಿದ್ದಾರೆ. ಈ ಖಾತಾದ್ ಎಲ್ಲಾರ ಮನೆಗೂ ನೋಟಿಸ್ ಕೊಡ್ತಾವ್ರೆ. ನೋಟಿಸ್ ಕೊಡ್ತಾ ಇದ್ರೆ ಬಾಬುಜಿ ಅವ್ರ ಕನ್ಫ್ಯೂಷನ್. ಇಷ್ಟು ವರ್ಷ 30 ವರ್ಷದಿಂದ ಅವರು ಟ್ಯಾಕ್ಸ್ ಕಟ್ಕೊಂಡ್ ಬರ್ತಾನೆ ಇದಾರೆ. ಇವರೆಲ್ಲ 25-30 ವರ್ಷ ಹಿಂದೆನೆ ಬಂದವರಲ್ಲ ಅಣ್ಣ. ಎಲ್ಲ 30 ವರ್ಷದಿಂದ ಬಂದವ್ರು ಕೊಟ್ಟೆ. ಇವಾಗ ಡ್ರೋನ್ ಅಲ್ಲಿ ಏನೇನೋ ಚೇಂಜ್ ಆಗಲ್ಲ. ಅವ್ರೇನ ಅಕಸ್ಮಾತ್ ಒಂದು ಎಕ್ಸ್ಟ್ರಾ ಫ್ಲೋರ್ ಏನೋ ಹಾಕಿದ್ರೆ ಚೇಂಜ್ ಆಗಿರ್ತದೆ. ನೋಡಿ ಇಂಥ ಬಿಲ್ಡಿಂಗ್ ಗಳೆಲ್ಲ ಕಟ್ತಾರೆ. ಇಂಥದಕ್ಕೆಲ್ಲ ಕೊಡಲ್ಲ ಅವರು. ಯಾವ್ದೇ ಸಣ್ಣ ಪುಟ್ಟ ಮನೆ ಇರುತ್ತೋ ಅವ್ರಿಗೆ ತೊಂದರೆ ಆಗ್ತಾವ್ರೆ. ಅದರಿಂದ ಈ BBMP ಕಮಿಷನರ್ ಆಗ್ಲಿ ಅವರೇ ಮಾಡ್ಬೇಕು. ನಾವು ಶಾಸಕರು ಕಾರ್ಪೊರೇಟರ್ ಇದೆಲ್ಲ ಮಾಡಕ್ಕಾಗಲ್ಲ. ಅವರು ನೀಟಾಗಿ ಸಣ್ಣ ಪುಟ್ಟ ಮನೆಯವ್ರಿಗೆ ತೊಂದರೆ ಆಗ್ದಿರಂಗ್ ನೋಡ್ಕೊಂಡು ರೆಕ್ಟಿಫಿಕೇಶನ್ ಮಾಡಿ ಅವ್ರು ಕ್ಲಿಯರ್ ಮಾಡ್ಕೊಂಡ್ರೆ ಅವರು ನೆಮ್ಮದಿಗಿರ್ತಾರೆ. ಅವ್ರ ದಿನ ನೋಟಿಸ್ಗಳು ಕೊಡ್ತಾ ಇದ್ರೆ ಅವ್ರ ನಮಗ್ ಫೋನ್ ಮಾಡ್ತಾರೆ. ಎಷ್ಟೇ ಜನ ಇವ್ರು ಫೋನ್ ಮಾಡಿಲ್ಲ, ನನಗ್ ಬೇರೆಯವ್ರು ಫೋನ್ ಮಾಡ್ತಾರೆ. ಅಣ್ಣ ನೋಟಿಸ್ ಕೊಟ್ಟವನ ಅಣ್ಣ ಇಷ್ಟು ಪೆನಾಲ್ಟಿ ಆಗಿದೆ ಅಂತಾರೆ. ನಾನ್ ತಿರ್ಗಾ ಅವ್ರು ಕರೆದು ಮಾತಾಡಿ ಅವ್ರು ಇಲ್ಲ ಅಣ್ಣ ಹಿಂಗಿದೆ ಹಿಂಗ್ ಮಾಡ್ಬೇಕು ಅಂತಾರೆ. ಅದಕ್ಕೆ ಸಾಲ್ವ್ ಮಾಡಕ್ಕೆ ಕಮಿಷನರ್ ಒಂದು ಆದೇಶ ಮಾಡಿ ಸಣ್ಣ ಪುಟ್ಟದವ್ರಿಗೆ ಏನೇನಿದು
ರೆಗ್ಯುಲರ್ ಟ್ಯಾಕ್ಸ್ ಕಟ್ಕೊಂಡು ಯಾರಿಗೂ ತೊಂದರೆ ಆಗ್ದಿರಂಗ್ ನೋಡ್ಕೊಂಡು ಅಷ್ಟೇ ಸಾಕು ಅಂತ ನನ್ನ ಹೇಳ್ತೇನೆ. ಓಕೆ, ಅಂದ್ರೆ ಪುಟ್ಟೇನಹಳ್ಳಿ ವಾರ್ಡ್ ಅಲ್ಲಿ ಒಂದು ಅಭಿವೃದ್ಧಿ ಆಗಿದೆ ಅಂತ ಇದ್ದೀರಾ? ಪುಟ್ಟೇನಹಳ್ಳಿ ವಾರ್ಡ್ ಅಲ್ಲಿ ನಮ್ ಶಾಸಕರ ನಮಗ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಏನೇ ಅನುದಾನ ಬಂದು ನಾವ್ ಎಷ್ಟು ಕೇಳಿದ್ರು ಕೊಟ್ಬಿಡ್ತಾರೆ. ನಾವು ಸುಮ್ನೆ ವೇಸ್ಟ್ ಮಾಡಲ್ಲ ದುಡ್ಡು. ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಕೇಳ್ತೀವಿ, ಅಲ್ಲಿಗೆ ನಮ್ಮ ಶಾಸಕರು ಅನುದಾನ ಕೊಡ್ತಾರೆ. ಆ ಅನುದಾನ ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟ್ ಯೂಟಿಲೈಸ್ ಮಾಡ್ಕೋತೀವಿ. ಸುಮ್ನೆ ಆಗಿರೋ ರಸ್ತೆ ಮಾಡೋದು, ಆಗಿರೋ ಮೋರಿ ಮಾಡೋದು ನಾವು ಮಾಡೋ ಕೆಲಸ ಮಾಡಲ್ಲ. ಅದು ನಾವು ಶಾಸಕರಿಗೂ ಗೊತ್ತಿರೋ ಮಾಡಲ್ಲಪ್ಪ ಅಂತ. ಬೇಕಾದ್ರೆ ನೆಸೆಸಿಟಿ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ಜಾಗದಲ್ಲಿ ಮಾಡೋಣ. ಸುಮ್ನೆ ಆಗಿರೋ ರೋಡ್ ಮಾಡ್ಕೊಂಡು ಹೋಗೋದು ಅದೆಲ್ಲ ಪ್ರಯೋಜನ ಇಲ್ಲ. ನಮ್ಮ ಪುಟ್ಟೇನಹಳ್ಳಿ ವಾರ್ಡ್ ಅಲ್ಲಿ ಯಾವ್ದು ಸಾಮಾನ್ಯವಾಗಿ 99% ರೋಡ್ಗಳು ಚೆನ್ನಾಗೇ ಇದೆ. ನಮ್ಗೆ ಯಾರು ಫೋನ್ ಮಾಡಲ್ಲ. ಫೋನ್ ಮಾಡಿದ್ರೆ ಅವ್ರು ಏನ್ ಫೋನ್ ಮಾಡಿರ್ತಾರೋ ಅದನ್ನ ಹಿಂದೆ ಶಾಸಕರಿಗೆ ಹೇಳಿ ಅವ್ರ ಗಮನ. ಇವಾಗ ನಮ್ದು ಬಿಬಿಎಂಪಿ ಇಲ್ಲದೆ ಇರೋದ್ರಿಂದ ಶಾಸಕರ ಗಮನಕ್ಕೆ ತರ್ತೀನಿ. ಸಾರ್ ಹಿಂಗಿದೆ, ಸಾರ್ ಇಂಥ ಜಾಗಕ್ಕೆ ಬೇಕಂದ್ರೆ ಇಮಿಡಿಯೇಟ್ ಆಗಿ ಹರೀಶ್ ಅವ್ರದ್ದು ಒಂದು ಮಾಡ್ಕೊಟ್ಬಿಡಪ್ಪ ಅಂತ ಅವ್ರ ಟೆಂಡರ್ ಅವರೇ ಕರ್ಸಿ ನಾವು ಹೋಗೋದೇ ಇಲ್ಲ. ನಮ್ ಶಾಸಕರ ಟೆಂಡರ್ ಕರ್ಸಿ ನೀಟಾಗಿ ನೋಡಪ್ಪ ಇದಾಗಿದೆ ಮಾಡಿಸ್ಕೊಂಡು ಹೋಗು ಅಂತ ಹೇಳ್ತಾರೆ. ನಾವು ನೀಟಾಗಿ ಮಾಡಿಸ್ಕೊಂಡು ಹೋಗ್ತೀವಿ. ಅವರ ಆಶೀರ್ವಾದದಿಂದ ಎಲ್ಲ ಕೆಲಸ ಚೆನ್ನಾಗಿ ನಡೀತಾರೆ. ಕ್ಷೇತ್ರದಲ್ಲಿ ಮಾದರಿ ರೋಡ್ ಯಾವ್ದಾರ ಇದ್ರೆ ಪುಟ್ಟೇನಹಳ್ಳಿ ವಾರ್ಡ್ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಏನಕ್ಕೆ ಸರ್? ಮಾದರಿ ರೋಡ್ ಅಂತಲ್ಲ, ಎಲ್ಲಾ ರೋಡ್ ಚೆನ್ನಾಗಿದೆ, ನೀಟಾಗಿದೆ, ವಾರ್ಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಪುಟ್ಟೇನಹಳ್ಳಿ ವಾರ್ಡ್ ಜನರು ತುಂಬಾ ಒಳ್ಳೆಯವರು. ನಮಗೂ ಯಾವತ್ತೂ ತೊಂದರೆ ಕೊಡಲ್ಲ. ಅವ್ರು ನಮ್ ಜೊತೆ ಚೆನ್ನಾಗಿ ಸ್ಪಂದಿಸ್ಕೊಂಡು ಆರಾಮ ಕೂಲ್ ಆಗಿರ್ತಾರೆ. ನಾವ್ ಏನ್ ಹೇಳಿದ್ರು ಅವ್ರು ನಮ್ಗೆ ಸ್ಪಂದಿಸ್ತಾರೆ. ಬೇರೆ ತರ ನಿನ್ ಮಾತೇನ್ ಕೇಳೋದು ಆತರ ನಮ್ಗೆ ದೌರ್ಜನ್ಯ ಮಾಡಲ್ಲ. ನಾವೇನ್ ಹೇಳಿದ್ರು ಅವ್ರು ಕೇಳ್ತಾರೆ, ಅವ್ರು ಹೇಳಿದ್ರು ನಾವ್ ಕೇಳಿ ಅವ್ರಿಗೆ ಸ್ಪಂದಿಸ್ಕೊಂಡು ಆರಾಮ್ ನೆಮ್ಮದಿಗಿರಿ. ಯಾರ್ದು ಸಾರ್ವಜನಿಕರದ್ದು ತೊಂದರೆ ಇಲ್ಲ, ನಮ್ದು ಯಾರಿಗೂ ತೊಂದರೆ ಇಲ್ಲ. ನೀಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಭಾಗದಲ್ಲಿ ನಮ್ಮ ರಮೇಶ್ ಅವರು ಮತ್ತೆ ಅವ್ರ ಮಿಸ್ಸಸ್ ಒಂದ್ಮೇಲೆ ಸುಮಾರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮೊನ್ನೆ ಇದು ಡ್ರೈನೇಜ್ ಮಾಡಿಸಿದ್ರು. ಡ್ರೈನೇಜ್ ಮಾಡಿಸಿದ ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಹೊಂಡಗಳಿದ್ವು, ಈಗ ತಾರ್ ಆಗ್ತಾ ಇದ್ದಾರೆ. ನಾನು ರಿಯಲಿ ಅಪ್ರಿಶಿಯೇಟ್ ಫಾರ್ ಹಿಮ್. ಸಮಸ್ಯೆ ಏನಿಲ್ಲ. ಈಗ ಸದ್ಯ ಈಗ ಈ ಖಾತಾ ಮಾಡಿದ್ಮೇಲೆ ನಮಗೊಂದು ನೋಟಿಸ್ಗಳು ಬರ್ತಾ ಇವೆ. ಇದು ಏನಂತ, ನೀವು ಕರೆಕ್ಟ್ ಆಗಿ ಇದನ್ನ ಕಟ್ಟಿಲ್ಲ ಅಂತ, ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ನಾನು ನಮ್ಮ ಮನೆಯದು 36 ಸ್ಕ್ವೇರ್ ಫೀಟ್ ಕಟ್ಟಿದ್ದೇನೆ. ಆದ್ರೆ ಅದಕ್ಕೆ ಅವರು ಹೇಳ್ತಾರೆ ನಿಮ್ದು ಡ್ರೋನ್ಸ್ ಸರ್ವೆ ಮಾಡಿ ಅದು ಏರಿಯಾ ಹೆಚ್ಚಾಗತ್ತಂತಾರೆ. ನಾವು ನಮ್ಮ ಪ್ರಕಾರ ನಾವು ಸರಿಯಾಗಿ ಕಟ್ಟಿದ್ವಿ. ಅದಕ್ಕೆ ಅರ್ಥ ಗೊತ್ತಿಲ್ಲ. ನಾನು ನೋಡಿ ಒಂದು ಲೆಟರ್ ಬರ್ತಾ ಕಳ್ಸಿದ್ದೀನಿ, ಅದಕ್ಕಿನ್ನು ರಿಪ್ಲೈ ಬರ್ಬೇಕು. ತುಂಬಾ ದಿನದಿಂದ ಗೊತ್ತಿರೋರು, ಅವ್ರಿಗೆ ನಮ್ಮ ಪರಿಚಯಕ್ಕಿಂತ ನಮಗೆ ಅವ್ರು ತುಂಬಾ ಗೊತ್ತಿರೋರು. ಆಮೇಲೆ ನಮ್ಮ ರಸ್ತೆಯಲ್ಲಿ ಇದೆಲ್ಲ ಕೆಲಸಗಳನ್ನ ಇವ್ರು ಮಾಡಿಸುವಲ್ಲಿ ಅವರು ಸಹಕಾರದಿಂದಾನೇ ಆಗಿರೋದು. ಬಟ್ ಇಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪಾರ್ಕ್ ಅಂತೂ ದಿನ ಸೇರಿದಾಗ ನಾವು ಪ್ರತಿದಿನ ಅವ್ರನ್ನ ನೆನ್ಸ್ಕೊಳ್ತೀವಿ. ನಮಗೇನಂದ್ರೆ ಅಲ್ಲಿ ಮಕ್ಕಳ ಆಟ ಆಡೋದು ಸ್ವಲ್ಪ ಕೆಟ್ಟೋಗಿದ್ದಾವೆ, ಅದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಕೊಡಿ ಅಂತ ನಮ್ಮ ರಿಕ್ವೆಸ್ಟ್. ಬಟ್ ತುಂಬಾ ಕೆಲಸಗಳು ಮಾಡಿದ್ದಾರೆ, ಇದಂತೂ ನಮ್ಮ ಹೃದಯದಿಂದ ಹೇಳ್ತೀವಿ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಬೇರೆ ಟೈಮಲ್ಲಿ ಅವರು ಈ ರಸ್ತೆಯಲ್ಲಿ ಈ ಏರಿಯಾದಲ್ಲಿ ಜಲ್ಲಿ ರಮೇಶ್ ಅವರಂದ್ರೇನೆ ಗೊತ್ತಿಲ್ಲದೆ ಇರೋರು ಇರಲ್ಲ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಎಲೆಕ್ಷನ್ ಅನ್ನೋದು ಇಲ್ಲ. ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು? 8-9 ವರ್ಷ ಆಗಿದೆ. ಆದ್ರೂ ಜಲ್ಲಿ ರಮೇಶ್ ಅವ್ರು ಗೊತ್ತಿಲ್ಲ ಅನ್ನೋರು ಈ ರಸ್ತೆಯಲ್ಲಿ ಎಲ್ಲಿ ಇಲ್ಲ. ಮೊನ್ನೆ ರಸ್ತೆ ಹಬ್ಬ ನಡೆದಾಗ ಸಾಹೇಬರು ಸತೀಶ್ ರೆಡ್ಡಿ ಅವ್ರ ಜೊತೆಗೂ ಬಂದು ಮಾತಾಡಿದ್ದಾರೆ. ಅವ್ರು ಹೇಳಿದ್ರು, ದೊಡ್ಡವರು ಮಾತಾಡಿದ ಮೇಲೆ ನಾನ್ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಸೈಲೆಂಟ್ ಆಗಿದ್ರು. ಬಟ್ ತುಂಬಾ ಕೆಲಸಗಳು ಮಾಡಿದ್ದಾರೆ. ನಮ್ ಸುರೇಶ್ ಅವರು ದಿನ ಸಿಗ್ತಾರೆ ನಮಗೆ ವಾಕಿಂಗ್ ಅಲ್ಲಿ, ನಾವು ದಿನ ನೆನ್ಸ್ಕೊಳ್ತೀವಿ. ಅಲ್ಲಿನೂ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಮಾಡಿಕೊಡಿ ಸರ್ ಅಂತ ಕೇಳ್ಕೊಳ್ತೀವಿ.